ಎಲ್ಲರಿಗೂ ಸ್ಕಿನ್ ಕೇರ್ ಪಾರ್ಟ್ 2ಗೆ ಎಲ್ಲರಿಗೂ ವೆಲ್ಕಮ್. ಓಕೆ, ಇವಾಗ ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ದು ಪ್ರಾಡಕ್ಟ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿ ಅದೊಂದು ಪಾರ್ಟ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಸ್ಕಿನ್ ಕೇರ್ ರೂಟೀನ್ದು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ನಾನು ಇವಾಗ ಮೇಕಪ್ ಅಂದರೆ ತುಂಬ ಮೇಕಪ್ ಹಾಕಲ್ಲ, ಲೈಟಾಗಿ ಬ್ಲಷ್ ಹಾಕಿರ್ತೀನಿ, ಕಾಂಪ್ಯಾಕ್ಟ್ ಹಾಕಿ ಫೇಸ್ ಮಿಸ್ಟ್ನ ಯೂಸ್ ಮಾಡಿರ್ತೀನಿ. ಸೊ ದಿಸ್ ಈಸ್ ಓನ್ಲಿ ಮೇಕಪ್ ಫಾರ್ ಮೀ. ಜನರಲಿ ನಾನು ಇದನ್ನೇ ಹಾಕೋದು. ಏನಾಗುತ್ತೆ ಅಂದರೆ ನಾವು ಆಚೆ ಹೋಗಿ ಬಂದಾಗ ನಮ್ಮ ಸ್ಕಿನ್ನು ತುಂಬ ಡ್ಯಾಮೇಜ್ ಆಗಿರುತ್ತೆ ಆ್ಯಂಡ್ ಡರ್ಟ್ ಎಲ್ಲ ತುಂಬ ಇರುತ್ತೆ ನಮ್ಮ ಫೇಸಲ್ಲಿ. ಸೊ ಬೆಟರ್ ವಾಟ್ ಐ ಫೀಲ್ ಇಸ್ ಡಬಲ್ ಕ್ಲೆನ್ಸಿಂಗ್ ಮಾಡೋದು. ನಾನಿವಾಗ ಮುಂಚೆ ಮಾಡ್ತಾ ಇರಲಿಲ್ಲ ಕಂಪ್ಲೀಟಾಗಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಾನು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನಾನೊಂದಿಷ್ಟು ಜನ ಇನ್ಫ್ಲೂಯೆನ್ಸರ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ಗೆ ಈವನ್ ನನಗೂ ಅನ್ನಿಸ್ತು ಎಸ್ ಡಬಲ್ ಕ್ಲೆನ್ಸಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತೇಳಿ. ಅದರಿಂದ ನಾನು ಇವಾಗ ಡಬಲ್ ಕ್ಲೆನ್ಸಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಫಸ್ಟ್ ಯೂಸ್ ಮಾಡ್ತಾಯಿದ್ದು ಕ್ಲೆನ್ಸಿಂಗ್ ಆಯಿಲ್. ಇದು ನಾನು ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡ್ತಾ ಇರೋದು. ದಿಸ್ ಇಸ್ ಫ್ರಮ್ ಕಾನ್ಷಿಯಸ್ ಕೆಮಿಸ್ಟ್ ಡೈಲಿ ಡಿಸಾಲ್ವ್ ಅಲ್ಟ್ರಾ ಲೈಟ್ ಆಯಿಲ್ ಕ್ಲೆನ್ಸರ್ ಅಂತೇಳಿ. ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ಥರ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ನಿಮ್ಮ ಮೇಕಪ್ ಡರ್ಟ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಈ ಕ್ಲೆನ್ಸಿಂಗ್ ಆಯಿಲ್. ಆ್ಯಂಡ್ ದಿಸ್ ಇಸ್ ಆಲ್ಮೋಸ್ಟ್ 1 ಮಂತಿಂದ ನಾನು ಯೂಸ್ ಮಾಡ್ತಾ ಇರೋದು. ಇದರಿಂದ ನಿಮಗೆ ತುಂಬ ಹಾರ್ಶ್ ಅನಿಸಲ್ಲ, ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಮಾಡಲ್ಲ. ದಟ್ ಈಸ್ ಫಾರ್ ಶ್ಯೂರ್ ಬೆಸ್ಟ್ ಕ್ಲೆನ್ಸಿಂಗ್ ಆಯಿಲ್ ಅಂತಲೇ ಹೇಳ್ಬೋದು ಇದು. ದಿಸ್ ದ ಕ್ಲೆನ್ಸಿಂಗ್ ಆಯಿಲ್. ಆ್ಯಂಡ್ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಕ್ಲೆನ್ಸ್ ಕೂಡ ಮಾಡಬೇಕು ಫೇಸ್ನ. ಸೇಮ್ ಸೆರಾವಿ ಹೈಡ್ರೇಟಿಂಗ್ ಕ್ಲೆನ್ಸರೇ ನಾನು ಯೂಸ್ ಮಾಡ್ತಾ ಇರೋದು. ಆಯಿಲ್ ಕ್ಲೆನ್ಸರ್ ಆಗಿದ್ದ ಕೂಡಲೇ ಈ ಕ್ಲೆನ್ಸರ್ ಯೂಸ್ ಮಾಡ್ತೀನಿ ನಾನು. ಡಬಲ್ ಕ್ಲೆನ್ಸರ್ ಮಾಡಿದಾದ್ಮೇಲೆ ಐ ನೋ ಮೇಕಪ್ ಎಲ್ಲ ಪ್ರಾಪರಾಗಿ ರಿಮೂವ್ ಆಗಿರುತ್ತೆ ಅಂತೇಳಿ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಒಂದಿಷ್ಟು ಡಸ್ಟ್ ಪಾರ್ಟಿಕಲ್ಸ್ ಅವೆಲ್ಲ ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ನಾನು ಈ ಕ್ಲೆನ್ಸ್ ಎಲ್ಲ ಮಾಡಿದ ಕೂಡಲೇ ನಾವು ರೀಸೆಂಟ್ಲಿ ಐ ಥಿಂಕ್ ಫ್ರಮ್ ಪಾಸ್ಟ್ 1 ವೀಕ್ or 10 days ಅಂದ್ಕೊತೀನಿ, ಆವಾಗಿಂದ ನಾನು ಮತ್ತೆ ಡಬಲ್ ಕ್ಲೆನ್ಸ್ ಮಾಡಿದ ಕೂಡಲೇ ಮತ್ತು ಇನ್ನೊಂದು ಸಲ ಮಿಸಲರ್ ವಾಟರಿಂದನೂ ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಗಾರ್ನಿಯರ್ ಮಿಸಲರ್ ವಾಟರ್ ಅಂತೇಳಿ. ಆ್ಯಂಡ್ ದಿ ಬೆಸ್ಟ್ ಮಿಸಲರ್ ವಾಟರ್ ಇದು. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಎವ್ರಿಡೇ ಇವಾಗ ಏನು ಅಂದರೆ ಜನರಲಿ ನಾನು ಆಯಿಲ್ ಕ್ಲೆನ್ಸಿಂಗ್ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿರ್ತೀನಲ್ವ. ಸೊ ಅದೆಲ್ಲ ಆದಮೇಲೆ ಸ್ಟಿಲ್ ನಮ್ಮ ಮುಖದಲ್ಲಿ ಎಲ್ಲೋ ಒಂದು ಕಡೆನೂ ಪ್ರಾಪರಾಗಿ ಕ್ಲೆನ್ಸ್ ಮಾಡಿದ್ರೂ ಚಿಕ್ಕಪುಟ್ಟ ಡರ್ಟ್ ಇದ್ದೇ ಇರುತ್ತೆ. ಸೊ ಆವಾಗ ನಾವು ನಾನು ಅದಕ್ಕೆ ಈ ಮಿಸಲರ್ ವಾಟರ್ನ ನಾನು ಯೂಸ್ ಮಾಡ್ತೀನಿ. ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಇನ್ನೂ ತುಂಬ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವು ನೈಟ್ ಸ್ಕಿನ್ ಕೇರ್ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಿರಲ್ಲ ಅದು ಪ್ರಾಪರಾಗಿ ಸ್ಕಿನ್ಗೆ ಅಪ್ಲೈ ಆಗುತ್ತೆ ಅಂತ ನನ್ನ ಒಪಿನಿಯನ್. ಐ ಮೀನ್ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಿಸ್ ದ ಮಿಸಲರ್ ವಾಟರ್ ಗಾರ್ನಿಯರ್ ಅವ್ರದ್ದು. ಇದಿಷ್ಟು ಆದ ಕೂಡಲೇ ಆಬ್ವಿಯಸ್ಲಿ ನೆಕ್ಸ್ಟು ಟೋನರ್ ಪ್ಯಾಡ್ಸ್. ನನ್ನ ಹತ್ರ ನೈಟ್ ಕೂಡ 2 ಥರ ಟೋನರ್ ಇದೆ. ಒಂದು ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿರೋದು ಒಂದು ಟೋನರ್, ಇನ್ನೊಂದು ಟೋನರ್ ಪ್ಯಾಡ್ಸ್ ಅಂತೇಳಿ. ನಾನು ನೈಟ್ಗೆ ಯೂಸ್ ಮಾಡ್ತಾ ಇರೋ ಟೋನರ್ ಬಂದುಬಿಟ್ಟು ಹೈಫನ್ ಅವ್ರದ್ದು. ಇದರಲ್ಲಿ 44% ರೈಸ್ ವಾಟರ್ ಬ್ರೈಟ್ನಿಂಗ್ ಸಿರಮ್ ಪ್ಯಾಡ್ಸ್ ಇದೆ. ಅವ್ರು ಇದರಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸ್ ಮೀನ್ಸ್ ಇದರಿಂದ ನಿಮ್ಮ ಸ್ಕಿನ್ಗೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇದು ಕೂಡ ಎಲ್ಲ ಥರ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಇದರಲ್ಲಿ ರೈಸ್ ವಾಟರು ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ತುಂಬ ಬ್ರೈಟ್ನಿಂಗ್ ಕೂಡ ಕೊಡುತ್ತೆ ನಿಮ್ಮ ಸ್ಕಿನ್ನ. ದಿಸ್ ದ ಹೈಫನ್ ಟೋನರ್ ಪ್ಯಾಡ್ಸ್ ಐ ಆಮ್ ಯೂಸಿಂಗ್. ಇನ್ನೊಂದು ಟೋನರ್, ಇದು ಆ್ಯಕ್ಚುಲಿ ಇಟ್ಸ್ ನಾಟ್ ಲೈಕ್ ಏನು ಅಂದರೆ ಈ ಪ್ರಾಡಕ್ಟ್ ಅಷ್ಟೊಂದು ಏನು ವೈರಲ್ಲೂ ಆಗಿಲ್ಲ, ಟ್ರೆಂಡಿಂಗಾಗೂ ಇಲ್ಲ, ಬಟ್ ಸ್ಟಿಲ್ ಬೆಸ್ಟೆಸ್ಟ್ ಟೋನರ್ ಅಂತಲೇ ಹೇಳ್ಬೋದು. ಪೋರ್ಸ್ ಎಲ್ಲ ಏನಾದರೂ ಇತ್ತು ಅಂದರೆ ನಿಮ್ಮ ಸ್ಕಿನ್ಗೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೋನರ್ ಯು ಕ್ಯಾನ್ ಯೂಸ್. ಇದು ಕೂಡ ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಈ ಟೋನರ್ ದಿಸ್ ಇಸ್ ಅಂಡರ್ ರೇಟೆಡ್ 3% ನಯಾಸಿನಮೈಡ್ ಪ್ಲಸ್ 1% ಹ್ಯಾಲುರೋನಿಕ್ ಆ್ಯಸಿಡ್ ಇದೆ. ಪೋರ್ ಮಿನಿಮೈಸಿಂಗ್ ಟೋನರ್ ಕವರ್ಡ್ ವಿತ್ ರೈಸ್ ವಾಟರ್ ಅಂತೇಳಿ ತುಂಬ ಚೆನ್ನಾಗಿದೆ. ಐ ಸ್ಟಾರ್ಟೆಡ್ ಯೂಸಿಂಗ್. ನಾನು ನೈಟ್ ಯೂಸ್ ಮಾಡ್ತಾಯಿದ್ದೀನಿ. ವೈ? ಬಿಕಾಸ್ ನನಗೆ ಮಾರ್ನಿಂಗಿಗೆ ಮಿಲ್ಕಿ ಟೋನರ್ ಬೆಸ್ಟ್ ಅಂತಲೇ ಅನಿಸುತ್ತೆ. ಅದಕ್ಕೆ ನೈಟ್ಗೆ ವಾಟರ್
ಕೈಂಡ್ ಆಫ್ ಇರೋ ಟೋನರ್ನ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಈ ನೈಟ್ಗೇನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಂದು ಮೇಕಪ್ ನನ್ನ ಫೇಸ್ ವಾಶ್ ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ನಾವು ಈ ಟೋನರ್ ಅಪ್ಲೈ ಮಾಡೋದ್ರಿಂದ ಪ್ರಾಪರಾಗಿ ನಮ್ಮ ಸ್ಕಿನ್ಗೆ ಏನೇ ಪೋರ್ಸ್ ಇದ್ರೂ ಅದೆಲ್ಲ ರೆಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಿಸ್ ಅಂಡರ್ ರೇಟೆಡ್ ಟೋನರ್ ಇಸ್ ಸೋ ಗುಡ್ ಆ್ಯಂಡ್ ಒಳ್ಳೆ ಬಡ್ಜೆಟ್ ಫ್ರೆಂಡ್ಲಿ ಟೋನರ್ ಇದು. ಯು ಗ್ಯಾಸ್ ಕ್ಯಾನ್ ಗಿವ್ ಅ ಟ್ರೈ. ಪೋರ್ಸಿನ ತುಂಬ ಇಶ್ಯೂಸ್ ಇತ್ತು ಅಂದರೆ ಇದನ್ನು ಟ್ರೈ ಮಾಡಿ. ಬಟ್ ಯು ಪೀಪಲ್ ಮೇಂಟೈನ್ ದಟ್ ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಇಸ್ ಅ ಕೀ. ನೀವು ಕನ್ಸಿಸ್ಟೆನ್ಸಿ ನೀವು ಎಷ್ಟು ಮೇಂಟೈನ್ ಮಾಡ್ತೀರೋ, ನೀವು ಯಾವ ಪ್ರಾಡಕ್ಟ್ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಯೂಸ್ ಮಾಡಿರ್ತೀರಲ್ವ, ನಿಮಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ದಿಸ್ ಇಸ್ ಫ್ರಮ್ ಅಂಡರ್ ರೇಟೆಡ್. ಅಂಡರ್ ರೇಟೆಡ್. ಆ್ಯಂಡ್ ನಿಮ್ಗೆ ಏನಾದರೂ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಇಲ್ಲೆಲ್ಲ ಕಾಷನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಡೈರೆಕ್ಷನ್ಸ್ ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ದಯವಿಟ್ಟು ನಾನು ಇವಾಗ ಕಲ್ತಿರೋದೇನೆಂದರೆ, ಟೋನರ್ ನೀವೇನಾದರೂ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದಾಗ ಡೋಂಟ್ ಸ್ಕ್ರಬ್ ಆರ್ ಮಸಾಜ್ ಆ ಥರ ಮಾಡಬೇಡಿ. ಜಸ್ಟ್ ಡ್ಯಾಬ್ 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 ಇಷ್ಟೇ ಸಾಕು. ಬಿಕಾಸ್ ನಾವು ಅದು ಮಾಡಿದ್ರೆ ಅದು ವರ್ಕ್ ಆಗೋಲ್ಲ. ನಾವು ಅದು ಇನ್ನೊಂದು ಏನಾಗುತ್ತೆ, ನಾವು ಮಸಾಜ್ ಮಾಡ್ಕೊಂಡಂಗಾಗುತ್ತೆ ನಮ್ಮ ಸ್ಕಿನ್ಗೆ. ಆ ಟೈಮ್ ಟೋನರ್ ಹಾಕಿದಾಗ ನಾವು ಮಸಾಜ್ ಮಾಡಬಾರ್ದು. ಟೋನರ್ ಹಾಕಿದಾಗ ಆ ಪ್ರಾಡಕ್ಟ್ನ ನಮ್ಮ ಸ್ಕಿನ್ ಒಳಗಡೆ ನಾವು ಡ್ಯಾಪ್ ಮಾಡಿನೇ ಒಳಗಡೆ ಹಾಕಬೇಕು. ಸೊ ಅದರಿಂದ ದಿಸ್ ದ ಟೋನರ್ ಐ ಆಮ್ ಯೂಸಿಂಗ್ ಕರೆಂಟ್ಲಿ ಫಾರ್ ಮೈ ನೈಟ್ ಸ್ಕಿನ್ ಕೇರ್ ರೂಟೀನ್. ಇವಾಗ ನಾನು ಸಿರಮ್ ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವ್ರದ್ದು. ಇದು 10% ವಿಟಮಿನ್ ಸಿ ಬೇರಿಯರ್ ಬೂಸ್ಟಿಂಗ್ ಪ್ಲಸ್ ಗ್ಲೋ ಸಿರಮ್ ಅಂತೇಳಿ. ಆ್ಯಂಡ್ ಇದು ತುಂಬ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಸಿರಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಖಾಲಿ ಆಗಕ್ಕೆ ಬಂದಿದೆ, ಇಷ್ಟೇ ಇರೋದು ಬ್ಯಾಕಪ್. ನಾನು ಫಾರ್ ಶ್ಯೂರಾಗಿ ನಾನು ಇದು ನಿಮ್ಗೆ ಹೆಂಗೆ ಅನ್ಸುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಜನರಲಿ ಎಸ್ಪೆಷಲಿ ನನ್ನ ಸ್ಕಿನ್ ಕೇರ್ ಅಥವಾ ಬಾಡಿ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾನು ಏನಾದರೂ ಇನ್ನೇನು ಖಾಲಿಯಾಗಿ ಬರುತ್ತೆ ಅಂದರೆ ನಾನು ಆಲ್ಮೋಸ್ಟ್ ಒಂದು 10 to 15 days ಮುಂಚೆನೇ ನಾನು ಬ್ಯಾಕಪ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದಿನ್ನೂ ತುಂಬ ಲೇಟ್ ಆಯಿತು, ಆಲ್ಮೋಸ್ಟ್ 1 month ಮುಂಚೆನೇ ನಾನು ಬ್ಯಾಕಪ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನೊಂದು ರೀಸ್ಟಾಕ್ ಮಾಡಿದ್ದೀನಿ ನಾನು. ದಿಸ್ ದ 2 ಸಿರಮ್. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಕೊಡುತ್ತೆ. ಒಳ್ಳೆ ಬೂಸ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಎವ್ರಿ ಡೇ. ಸೊ ಇದನ್ನು ನೀವು ಡೇನೂ ಯೂಸ್ ಮಾಡ್ಬೋದು. ಬಟ್ ಐ ಫಿಕ್ಸ್ಡ್ ದಿಸ್ ಫಾರ್ ದ ನೈಟ್ ಸಿರಮ್. ಇವಾಗ ಸದ್ಯಕ್ಕೆ 2 ಸಿರಮ್ ಇದೆ. ನೆಕ್ಸ್ಟ್ ಮಾಯ್ಶ್ಚರೈಸರ್. ಈ ಮಾಯ್ಶ್ಚರೈಸರ್ ಆ್ಯಕ್ಚುಲಿ ಇದು ಆಯಿಲಿ ಸ್ಕಿನ್ಗೂ ಅಂತ ಹೇಳ್ತಾರೆ, ಕಾಂಬಿನೇಷನ್ ಸ್ಕಿನ್ಗೂ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಾನು ಟ್ರೈ ಮಾಡೋಣ. ನನಗೆ ಯಾಕೆಂದರೆ ಇದು ಜೆಲ್ ಕನ್ಸಿಸ್ಟೆನ್ಸಿಯಲ್ಲಿ ಇರೋದ್ರಿಂದ ನನಗೆ ಯೂಸ್ ಮಾಡಬೇಕು ಅಂತ ಆಸೆ ಇತ್ತು. ಅದರಿಂದ ನಾನು ಇದನ್ನು ಪ್ಲಮ್ ವೆಬ್ಸೈಟಲ್ಲೇ ನಾನು ತರಿಸ್ಕೊಂಡಿದ್ದು. ದಿಸ್ ಈಸ್ ಪ್ಲಮ್ ರೈಸ್ ವಾಟರ್ ಆ್ಯಂಡ್ ನಯಾಸಿನಮೈಡ್ ಕ್ಲಿಯರ್ ಮಾಯ್ಶ್ಚರ್ ಜೆಲ್ ಕ್ರೀಮ್ ಅಂತೇಳಿ ಈ ಥರ ಇದೆ. ಇದರಲ್ಲಿ ನಯಾಸಿನಮೈಡ್ 2% ಇದೆ. ಇದು 2 ಪಟ್ಟು ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಆ್ಯಂಡ್ ವಿತಿನ್ 2 weeksಲ್ಲೇ ತುಂಬ ಬ್ರೈಟ್ನಿಂಗ್ ಕೂಡ ಕೊಡುತ್ತೆ. ದಿಸ್ ಇಸ್ ಸೋ ಟ್ರೂ. ಬಟ್ ನನ್ನ ಸ್ಕಿನ್ಗೆ ಅಷ್ಟಾಗಿ ಸೆಟ್ ಆಗಿಲ್ಲ. ಇದು ಆಯಿಲಿ ಸ್ಕಿನ್ ಅವ್ರಿಗೇ ತುಂಬ ಚೆನ್ನಾಗಿರೋದು. ಬಟ್ ಸ್ಟಿಲ್ ನಾನು ಇಷ್ಟು ದಿನದಿಂದ ನಾನು ಏನು ಯೂಸ್ ಮಾಡ್ತಾಯಿದ್ದೀನಲ್ವ, ನನ್ನ ಸ್ಕಿನ್ಗೆ ಒಂದು ಹೈಡ್ರೇಟ್ ಫೀಲ್ ಅಂತೂ ಕೊಟ್ಟಿದೆ, ದಟ್ ಈಸ್ ಫಾರ್ ಶ್ಯೂರ್. ಆ್ಯಂಡ್ ದಿಸ್ ಈಸ್ ನಾಟ್ ಈ ಮಾಯ್ಶ್ಚರೈಸರ್ ನನ್ನ ಸ್ಕಿನ್ಗಲ್ಲ, ಇದು ಕಂಪ್ಲೀಟ್ಲಿ ಆಯಿಲ್ ಸ್ಕಿನ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ಕೊತೀನಿ. ಅವ್ರು ತುಂಬ ಕಾಂಬಿನೇಷನ್ ಅರ್ಧಕ್ಕರ್ಧ ನಂದು ಲೈಟ್ ಕಾಂಬಿನೇಷನ್, ಬಟ್ ಜಾಸ್ತಿ ಕಾಂಬಿನೇಷನ್ ಸ್ಕಿನ್ ಇರುತ್ತಲ್ಲ, ಮೇ ಬಿ ಅವ್ರಿಗೆ ಸೂಟ್ ಆಗ್ಬೋದು. ಬಟ್ ಫಾರ್ ಮೀ ಇಟ್ ಡಿಡ್ಂಟ್ ವರ್ಕ್. ಬಟ್ ಒಂದು ಹೈಡ್ರೇಟ್ ಅಂತೂ ಕೊಡ್ತಾ ಇತ್ತು ನನ್ನ ಸ್ಕಿನ್ಗೆ. ಇನ್ನೇನು ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ, ಅದಕ್ಕೆ ಅದೊಂದು ಖಾಲಿ ಮಾಡಿದರೆ ಆ್ಯಸ್ ಯೂಶ್ವಲ್ ನಂದು ಮಾರ್ನಿಂಗ್ ಮಾಯ್ಶ್ಚರೈಸರ್ ಏನಿರುತ್ತಲ್ಲ ಅದನ್ನು ನೈಟಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ ನಾನು. ಆ್ಯಂಡ್ ನೈಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಯಾವುದಾದ್ರು ಅಂತ ತೋರಿಸ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಟು ಯು ಆಲ್. ಬಾಯ್.